ವೇದಿಕೆ ಮೇಲೆ ಶಶಿಧರ್ ಆರಾಧ್ಯ ಇದ್ದಾರೆ, ಬೆಂಗಳೂರು ನಗರ ಸಂಘಟನಾ ಕಾರ್ಯದರ್ಶಿಗಳು. ಪ್ರಕಾಶ್ ಅವರು ನಮ್ಮ ಆಮ್ ಆದ್ಮಿ ಪಕ್ಷದ ರಾಜ್ಯ ಖಜಾಂಚಿಗಳು. ಡಾಕ್ಟರ್ ಸತೀಶ್ ಕುಮಾರ್ ಬೆಂಗಳೂರು ನಗರ ಅಧ್ಯಕ್ಷರು. ಸೀತಾರಾಮ್ ಗುಂಡಪ್ಪನವರು ನಮ್ಮ ಕರ್ನಾಟಕ ರಾಜ್ಯ ಆಮ್ ಆದ್ಮಿ ಪಕ್ಷದ ಕಾರ್ಯಾಧ್ಯಕ್ಷರು. ಅನಿಲ್ ನಾಚಪ್ಪ ಅವರು ಮಾಧ್ಯಮ ಉಸ್ತುವಾರಿಗಳು, ಬೆಂಗಳೂರು ನಗರ ಆಮ್ ಆದ್ಮಿ ಪಕ್ಷದ. ರೆಡ್ಡಿ ಅವರು ನಮ್ಮ ಪಕ್ಷದ ಪ್ರಮುಖ ನಾಯಕರಿದ್ದಾರೆ. ಮತ್ತೆ ಅಯೂಬ್ ಕರ್ನಾಟಕ ರಾಜ್ಯ ಆಟೋ ಘಟಕದ ಅಧ್ಯಕ್ಷರಾಗಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ವಿಶೇಷವಾದ ಒಂದು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದ್ರೆ, ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ ನಾಯ್ಡು ಅನ್ನೋರು ನಿನ್ನೆ ಸುಮಾರು 4 ಗಂಟೆಗೆ ನಮ್ಮ ಪಾರ್ಟಿಯಲ್ಲಿ ಮೀಟಿಂಗ್ ಇತ್ತು, ಆಮ್ ಆದ್ಮಿ ಪಾರ್ಟಿ ಮೀಟಿಂಗ್. ಅದನ್ನು ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗುವ ದಾರಿಯಲ್ಲಿ, ಅವರು ದೊಂಗಳೂರು ಅವ್ರ ಮನೆ ಏನಿದೆ ಅಲ್ಲಿಗೆ ಹೋಗೋ ದಾರಿಯಲ್ಲಿ ಅವ್ರ ಮನೆಯಿಂದ ಸ್ವಲ್ಪ 3 ರಸ್ತೆಗಳ ಪಕ್ಕದಲ್ಲಿ ಯಾರೋ ಒಬ್ರು ಇಲ್ಲೀಗಲ್ ಆಗಿ ರೋಡ್ ಕಟಿಂಗ್ ಮಾಡ್ತಾ ಇದ್ರು. ಈ ದೊಂಗಳೂರಲ್ಲಿ ಮಳೆ ಬಂದಾಗೆಲ್ಲ ರಸ್ತೆಗೆ ನೀರು ಬರೋದು ಮತ್ತು ಚರಂಡಿಗಳಿಂದ ಮನೆಗಳಿಗೆ ನೀರು ಹೋಗುವಂಥದ್ದು ಇದು ಜಾಸ್ತಿ ಆಗ್ತಿರೋದ್ರಿಂದ ಅವ್ರು ಏನು ಹೇಳಿದ್ರು, ನೀವು ಈ ರಸ್ತೆ ಕಟ್ ಮಾಡೋದಕ್ಕೆ ಯಾವುದಾದ್ರೂ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ರು. ಚಿಕ್ಕದಾಗಿ ವಾಗ್ವಾದ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಎನ್.ಎ. ಹಾರಿಸ್, ಏನು ಶಾಂತಿನಗರದ ವಿಧಾನಸಭಾ MLA ಇದ್ದಾರೆ, ಎನ್.ಎ. ಹಾರಿಸ್ ಅವರು ಆ ರಸ್ತೆಯಲ್ಲಿ ಬರುವಾಗ ಕಾರ್ ನಿಲ್ಲಿಸಿ ಶಿವಕುಮಾರ್ ಅವರಿಗೆ ಕರೆದು ಏನು ಅಂತ ಕೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಸರ್ ನೋಡಿ ಇಲ್ಲಿ ರೋಡ್ ಕಟ್ ಮಾಡ್ತಿದ್ದಾರೆ ವಿತೌಟ್ ಪರ್ಮಿಷನ್ ಅಂತ. ಅದಕ್ಕೆ ನೀನು ಯಾರು ಕೇಳೋದಕ್ಕೆ ಅಂತ ಹೇಳಿದ್ದಾರೆ. ನಾನಿಲ್ಲಿ ವೋಟರು, ನಾನಿಲ್ಲಿ ನಾಗರಿಕ ಅಂತ ಹೇಳಿದೆ. ನೀನು ಎಲ್ಲ ವಿಷಯಗಳಲ್ಲೂ ಮೂಗು ತೋರಿಸ್ತಾ ಇದೆಯಾ, ನಾನು ಮಾಡಿರೋ ಕೆಲಸಗಳನ್ನ ನೀನು ಈ ಮಾತುಗಳು ಹೇಳಿದೆ, ಈ ನಾನು ಮಾಡಿರೋ ಕೆಲಸಗಳನ್ನ ಕ್ರೆಡಿಟ್ ತಗೊಳ್ತಿದ್ಯಾ ಅಂತ ಹೇಳಿ ಅವರನ್ನ ನೋಡ್ತಿದ್ದಾಗ, ಏನು ನೋಡ್ತಾ ಇದೆಯಾ, ಮುಖ ಏನು ನೋಡ್ತಾ ಇದೆಯಾ ಅಂತ ಹೇಳಿ ಅವ್ರ ಡೋರ್ ತೆಗೆದು ಅವ್ರ ಎದೆಗೆ ಗುದ್ದಿದ್ದಾರೆ. ಅವರು ಬಿದ್ದಿದ್ದಾರೆ. ಬಿದ್ದಾಗ ಏನಾಗಿದೆ, ಕಾಲಲ್ಲಿ ಒದಗಿಕೊಂಡಿದ್ದಾರೆ. ಅವ್ರಿಗೆ ಕಾಲಿಗೆ ತಾಗಿದಾಗ ಅವ್ರ ಜೊತೆ ಇದ್ದವ್ರು 2 ಜನ ಎಕ್ಸ್ MLA ಅವರ ಪತಿಯಾಗಿರುವಂಥ ಶ್ರೀನಿವಾಸ್ ರೆಡ್ಡಿ ಅವರು, ಕಾರ್ಪೊರೇಟರ್ ಪತಿಯಾಗಿರುವಂತಹ, ಬೆಂಗಳೂರಿನ ಕಾರ್ಪೊರೇಟರ್ ಪತಿಯಾಗಿರುವಂಥ ಶ್ರೀನಿವಾಸ್ ರೆಡ್ಡಿ ಮತ್ತು ಕುಮಾರ್ ಅಂತೇಳಿ ಕಾಂಗ್ರೆಸ್ಸಿನ ವಾರ್ಡ್ ಅಧ್ಯಕ್ಷ, ಇವರಿಬ್ಬರೂ ಸಹ ಅವರಿಗೆ ಹಲ್ಲೆ ಮಾಡಿ ಮುಖಕ್ಕೆ, ತುಟಿಗೆ ಮತ್ತು ತಲೆಗೆ ಸ್ವಲ್ಪ ಭಾಗಕ್ಕೆ ಹೊಡೆತ ಬಿದ್ದಿದೆ. ಅವರನ್ನ ಆ ಕೂಡಲೇ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾದಾಗ ಅಲ್ಲಿಂದ ಕರ್ಕೊಂಡು ನಾವು ಈ ಬೌರಿಂಗ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಎಲ್ಲ ಚಿಕಿತ್ಸೆಗಳನ್ನು ಮಾಡಿದ ಮೇಲೆ ಅವರಿಗೆ ಇಂಟರ್ನಲ್ ಆಗಿ ಏನೂ ಹೊಡೆತ ಬಿದ್ದಿಲ್ಲ, ಆದರೆ ಹೊರಗಡೆ ಅವರಿಗೆ ಹೊಡೆತ ಬಿದ್ದಿದೆ ಅಂತ ಗೊತ್ತಾಯಿತು. ಅದಾದ ನಂತರ ನಾವು ಅದೇ ಜಾಗದಲ್ಲಿ ಈ ಲೀಗಲ್ ಮೆಡಿಕಲ್ ಕೇಸನ್ನು ಫೈಲ್ ಮಾಡ್ತೀವಿ. ಲೀಗಲ್ ಮೆಡಿಕಲ್ ಕೇಸ್ ಫೈಲ್ ಮಾಡಿ ಸುಮಾರು ನಿನ್ನೆ 5:30 ಅಷ್ಟೊತ್ತಿಗೆ ಲೀಗಲ್ ಮೆಡಿಕಲ್ ಕೇಸ್ ಫೈಲ್ ಆಗುತ್ತೆ. ಅಲ್ಲಿ ತನಕ ವಿಷಯ ಚೆನ್ನಾಗಿ ಹೋಗ್ತಾ ಇತ್ತು. ಯಾವಾಗ ಪೊಲೀಸ್ನವ್ರು ಬಂದು ಯಾರು ಹೊಡೆದಿದ್ದು ಅಂತ ಕೇಳ್ತಾರೆ, ಆಗ ಶಾಸಕ ಎನ್.ಎ. ಹಾರಿಸ್ ಅವರು ಹೊಡೆದಿದ್ದು ಅಂತ ಹೇಳಿದಾಗ ಅದು ಅಲ್ಲಿಂದ ಪೊಲೀಸ್ ಸ್ಟೇಷನ್ನಿಂದ, ಇದು ಪಿಲ್ಲರ್ ಟು ಪೋಸ್ಟ್ ಪಿಲ್ಲರ್ ಅಂತಾರಲ್ವಾ, ಆ ರೀತಿ ಪೊಲೀಸ್ ಸ್ಟೇಷನಿಂದ ಯಾರೊಬ್ಬರು ಬರ್ತಾರೆ, ಈ ಪತ್ರಗಳನ್ನ ತಗೊಂಡು ಹೋಗ್ತಾರೆ. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಅವ್ರು ಹೇಳ್ತಾರೆ, ಸರ್ ಸಿಬ್ಬಂದಿಗಳಿಲ್ಲ ಸರ್ ಅಲ್ಲಿ ಬರೋದಕ್ಕೋಸ್ಕರ ಅಂತೇಳಿ. ಇದು 5 ಗಂಟೆಯಿಂದ ರಾತ್ರಿ 1:28 ತನಕ ಪೊಲೀಸ್ ಸ್ಟೇಷನಲ್ಲೇ ಆಯಿತು. ಆ ಮಧ್ಯದಲ್ಲಿ ಏನಾಯಿತು ಅಂದರೆ, ಸರ್ ಅಲ್ಲಿ ಹಾಸ್ಪಿಟಲ್ ಇರೋದ್ರಿಂದ ನಾವು ಅಲ್ಲಿ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಲಾಸ್ಟಿಗೆ ನಾವು ಅವರನ್ನು ಡಿಸ್ಚಾರ್ಜ್ ಮಾಡಿ ಇಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಆ ವ್ಯಕ್ತಿನೂ ಸಹ ರಾತ್ರಿ 10:30 1:30 ತನಕ ಪೊಲೀಸ್ ಸ್ಟೇಷನ್ಗೆ ಕೂತಿದ್ರು. ಪೊಲೀಸ್ ಸ್ಟೇಷನಲ್ಲಿ ಲಾಸ್ಟಿಗೆ ಏನಂದ್ರು ಅಂತೇಳಿ, ಇಲ್ಲಿ ನಮ್ಮ IT ಏನಿದೆ ಪೊಲೀಸ್ ಸ್ಟೇಷನ್ IT ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನೀವು 10 ಗಂಟೆಗೆ ಬನ್ನಿ, ನಾವು ರೆಡಿ ಮಾಡಿರ್ಬೇಕು. 10 ಗಂಟೆಯಿಂದ ಸತತವಾಗಿ ನಾವು ಕರೆಗಳನ್ನು ಮಾಡ್ತಿದ್ವಿ. ಒಬ್ರು ಹೋಗಿದ್ದಾರೆ. ಇವಾಗ ತನಕ ಅಲ್ಲಿನ ಇನ್ಸ್ಪೆಕ್ಟರ್ ಮೀಟಿಂಗಲ್ಲಿದ್ದಾರೆ, ಅಲ್ಲಿಂದ ಹೊರಗೆ ಬಂದಿಲ್ಲ. ಇದು ಸಂಪೂರ್ಣ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಇವತ್ತು ಒಬ್ಬ ನಾಗರಿಕನಿಗೆ, ಸಾಮಾನ್ಯ ಮನುಷ್ಯನಿಗೆ ಏನಾದರೂ ದೊಡ್ಡ ವ್ಯಕ್ತಿಗಳಿಂದ ಹಲ್ಲೆ ಆಗೋದಾಗಲಿ, ಇಲ್ಲ ಏನಾದರೂ ದೊಡ್ಡ ಅಹಿತಕರ ಘಟನೆಗಳಾಗೋದಾಗಲಿ FIRಗಳೇ ಆಗೋದಿಲ್ಲ ಮೊದಲಿಗೆ. ಇದ್ರ ಬಗ್ಗೆ ನಾವು ಮಾತಾಡೋಕ್ಕೋಸ್ಕರ ಇವತ್ತು ನಾವು ಈ ಪ್ರೆಸ್ ಮೀಟ್ನ ಕರೆದು ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಇದು ಅನಿಲ್ ನಚಪ್ಪ ಹೇಳಿದಂಗೆ 5:20 ಸಾಯಂಕಾಲ ನೆನ್ನೆ ಈ ಘಟನೆ ನಡೆದಿದ್ದು. ಇವತ್ತು ಬೆಳಗಿನ ಜಾವ 1:27 ಅಲ್ಲಿ ನಾವು ಫೇಸ್ಬುಕ್ ಅಲ್ಲಿ ಟೈಮಿಂಗ್ ಸಹ ಶೇರ್ ಮಾಡಿದೀವಿ. ಅದುವರೆಗೂ ಒಂದು FIR ಆಗಿಲ್ಲ. ಏನೋ ಒಂದು ಕಾರಣದಿಂದ ಕಂಪ್ಯೂಟರ್ ಕೆಲಸ ಮಾಡ್ತಿಲ್ಲ, IT ಇಲ್ಲ, ಇದಿಲ್ಲ, ಅದಿಲ್ಲ, ನಮಗೆ ಈ ರಿಪೋರ್ಟ್ ತಂದು ಕೊಡಿ. ನಾವು
25 ಜನ ಹೋಗಿ ಆಸ್ಪತ್ರೆಯಿಂದ ಈ ರಿಪೋರ್ಟ್ ಇವ್ರಿಗೆ ತಂದ್ಕೊಡೋದು, ಇವರಿಂದ ಅಲ್ಲಿ ತಂದ್ಕೊಡೋದು. ಅವ್ರಂದ್ರೆ ಇಲ್ಲ ನೀವು ತಂದ್ಕೊಡೋದ್ರಾಗ ನಾವೇ ಬರ್ಬೇಕು ಅಂತ, ನಾವೇ ಅಲ್ಲಿ ಹೋಗಿ ಆಸ್ಪತ್ರೆಗೆ ಈ ಸರ್ಟಿಫಿಕೇಟ್. ಸೊ ಇದೆಲ್ಲ ಇದು ಸೂಕ್ಷ್ಮ ವಿವರಗಳು. ಇದರಿಂದ ಏನು ನಾವು ಇದನ್ನ ನಮ್ಗೇನು ಲಾಭ ಇಲ್ಲ. ಏನ್ ಹೇಳೋದು ಅಂದ್ರೆ, ಎಲ್ಲೋ ಒಂದ್ ಕಡೆ ಈ ಬೆಂಗಳೂರು IT ಸಿಟಿಯ ಸೆಕ್ಯೂರಿಟಿ ಭದ್ರತೆಯಲ್ಲಿ ಇದು ಕಾಂಪ್ರಮೈಸ್ ಆಗಿದೆ. ಬೆಂಗಳೂರಿನ ಪೊಲೀಸರು ಸಕ್ಷಮರಾಗಿದ್ದಾರೆ, ತುಂಬಾ ಕೇಪಬಲ್ ಆಗಿದ್ದಾರೆ. ಈ ರಾಜಕಾರಣಿಗಳ ದಬ್ಬಾಳಿಕೆ ದೌರ್ಜನ್ಯದಿಂದ ಅವ್ರು ಸರಿಯಾಗಿ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ನಾವು ಮನವಿ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಈ NA ಹಾರಿಸ್ ಅವರು ದುಷ್ಕರ್ಮಿಗಳು ನಿನ್ನೆ ಮಾಡಿರೋರ ವಿರುದ್ಧ ಪೊಲೀಸ್ ಅವ್ರಿಗೆ ನಾವು ದೂರು ಕೊಟ್ಟಿದ್ದೀವಿ, ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಯಾಕಂದ್ರೆ ಈ ತರ ಸ್ಥಿತಿ ಬಂದಿದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಶಾಸಕರಿಗೆ ಏನು ನಾವು ಫಾಲ್ಟ್ ಹೇಳಿದ್ರೆ ಅಯ್ಯೋ ಅದು ಆಗಬಾರ್ದು, ನಿಮಗೆ ಯು ಕೆನ್ ನಾಟ್ ಸೇ ಎನಿಥಿಂಗ್ ಅಗೇನ್ಸ್ಟ್ ದ ಗವರ್ಮೆಂಟ್. ಶಿವಕುಮಾರ್ ಸರ್ ಹಿ ವೆಂಟ್ ಯೆಸ್ಟರ್ಡೇ, ಅವರು ನೋಡಿದ್ರು ಇಲೀಗಲ್ ಏನೋ ರೋಡ್ ಕಟಿಂಗ್ ಆಗಬಹುದು ಅಂತ ವಿಚಾರಿಸ್ತಾರೆ. ಹಿ ವಾಸ್ ಲುಕಿಂಗ್ ಎಟ್ ಇಟ್ ಅಷ್ಟೇ, ಏನೋ ಹಿ ಡಿಡ್ ಪ್ರಿವೆಂಟ್ ಇಟ್, ಹಿ ಡಿಡ್ ಸ್ಟಾಪ್ ಇಟ್. ಅವರು ಹಿ ವಾಸ್ ಲುಕಿಂಗ್ ಎಟ್ ಇಟ್ ಆ್ಯಂಡ್ ಆಲ್ಸೋ ದ ಸ್ಕ್ಯಾವೆಂಜಿಂಗ್ ಪಾರ್ಟ್ ಅಷ್ಟೇ ಬೇಕಾಗಿತ್ತು. ಅಯ್ಯೋ ನೀವು ನಮ್ಮ ಶಾಸಕರಿಗೆ ಗವರ್ಮೆಂಟ್ಗೆ ಕ್ರಿಟಿಸೈಸ್ ಮಾಡ್ತೀರಾ, ಈ ಥರ ಮಾಡ್ತೀರಾ ಅಂತ he was beaten up. ಈ ಥರ ಗುಂಡಾಯಿಸಮ್ is happening because of the fear. Everybody wants to be perfect. Nobody should say anything against the government. ಆ ಕಾರಣಕ್ಕೊಮ್ಮೆ you can see today all the floods happening, ಎಲ್ಲ ಕಡೆ floods ಆಗ್ತಾ ಇದೆ ಅಲ್ವಾ? Why? Because nobody is allowed to criticize the government. Nobody is allowed to criticize politicians. ಅವ್ರಿಗೆ ಏನು ಮಾಡಬೇಕಂದ್ರೆ ಮಾಡ್ತಾರೆ, ದುಡ್ಡು ತಿಂತಾರೆ. Oh, this is why was he concerned? He should have been, MLA should have been seeing why is this road cutting happening. ನಡೀತಾ ಇದೆ ಏನು ಅನ್ನೋದ್ರ ಬಗ್ಗೆ ಒಂದು ನಿಗಾ ವಹಿಸಬೇಕು. ಅಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಹೇಳ್ತಕ್ಕಂಥದ್ದು ಸಹಜ. ಒಂದು ವಿರೋಧ ಪಕ್ಷವಾಗಿ ಅವರು ಶಿವಕುಮಾರ್ ಅವರು ಏನು ಹಲ್ಲೆಗೊಳಗಾಗಿದ್ದಾರೆ, ಅವರು ಆಮ್ ಆದ್ಮಿ ಪಾರ್ಟಿಯ ಅಧ್ಯಕ್ಷರು. ಅಲ್ಲಿ ಅನೇಕ ಈ ನ್ಯೂನ್ಯತೆಗಳನ್ನ ಫೈಂಡ್ ಔಟ್ ಮಾಡಿ ಅಧಿಕಾರಿಗಳ ವರ್ಗಗಳಲ್ಲಿ ಏನು ತಪ್ಪಾಗ್ತದೆ, ಆಮೇಲೆ ರಸ್ತೆಯಲ್ಲಿ ಕಸ, ಇನ್ನಿತರ ಸಾರ್ವಜನಿಕ ವಿಚಾರಗಳಾಗಿ ಧ್ವನಿಯನ್ನು ಎತ್ತಾ ಇದೆ. ನಿಮಗೆ ಆ ಧ್ವನಿ ಎತ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಹಲ್ಲೆ ಮಾಡ್ತೀರಾ ಅಂತ ಹೇಳಿದ್ರೆ, ಹ್ಯಾರಿಸ್ ಅವರೇ, ಇದು ನಾಚಿಕೆ ಆಗ್ಬೇಕು ನಿಮಗೆ, ಮತ್ತು ಅತ್ಯಂತ ಖಂಡನೀಯ.